ನನಗೆ ಮೊದಲು ಸರಿಯಾಗಿ ಕೆಲಸ ಇರಲಿಲ್ಲ. ನಾನು ಕಡಿಮೆಗೆ ಮನೆ ಬಾಡಿಗೆ ಸಿಕ್ತು ಅಂತ ಅಲ್ಲಿ ಶಿಫ್ಟ್ ಆದ್ವಿ. ಆದರೆ ಅದು ಹಳ್ಳಿಯಲ್ಲಿತ್ತು. ಆ ಏರಿಯಾದಲ್ಲಿ ದೂರದಲ್ಲಿ ಒಂದು ಮನೆ ಇತ್ತು. ಅಲ್ಲಿ ಅಷ್ಟು ಮನೆ ಇರಲಿಲ್ಲ. ನನ್ನ ಹೆಂಡತಿಗೆ ಮನೇಲಿ ಒಬ್ಬಳೇ ಇರೋಕ್ಕೆ ತುಂಬ ಭಯ. ನನಗೆ ಒಬ್ಬನೇ ಮಗ. ಅವನಿಗೆ 14 ವರ್ಷ ಆಗಿತ್ತು. ಅವನಿಗೆ ಇಲ್ಲಿ ಫ್ರೆಂಡ್ ಮಾಡ್ಕೊಳ್ಳಲು ಯಾರೂ ಇರಲಿಲ್ಲ. ನಾನು ಬೆಳಗ್ಗೆ ಹೋದರೆ ರಾತ್ರಿ 8 ಗಂಟೆಗೆ ಬರೋದು. ಮಗನ ಸ್ಕೂಲ್ಗೆ ಹೋಗಿ ಟ್ಯೂಷನ್ ಮುಗಿಸ್ಕೊಂಡು ಬರೋದು 6 ಗಂಟೆಗೆ. ಅವಳು ಇದರಿಂದ ತುಂಬ ಬೇಜಾರಾಗಿದ್ಲು. ನಾನು ಒಬ್ಬಳೇ ಹೇಗೆ ಇರೋದು, ಅದು ಹಳ್ಳಿ ಮತ್ತು ಕಾಡು ಜಾಗ ಅಂತ ನನ್ನ ಮಗನಿಗೂ ಇಷ್ಟ ಇರಲಿಲ್ಲ. ಅಲ್ಲಿ 2 ವರ್ಷ ಇದ್ವಿ, ಹೇಗೋ ಅಡ್ಜಸ್ಟ್ ಮಾಡಿಕೊಂಡು. ಅಲ್ಲಿಂದ ಖಾಲಿ ಮಾಡುವಾಗ ನನ್ನ ಹೆಂಡತಿಗೆ ತುಂಬ ಖುಷಿಯಾಯಿತು. ಸಿಟಿ ಹತ್ರನೇ ರೋಡ್ ಸೈಡಲ್ಲಿ ಮನೆ ನೋಡಿದ್ದೆ. ಆದರೆ ತುಂಬ ಬಾಡಿಗೆ ಇತ್ತು. ಆಗ ಸ್ವಲ್ಪ ಸಂಬಳ ಜಾಸ್ತಿ ಇತ್ತು, ಏಕೆಂದರೆ ನಾನು ನೈಟ್ ಡ್ಯೂಟಿ ಮಾಡ್ತಿದ್ದೆ. ಸ್ವಲ್ಪ ಹಣ ಮಾಡಲು ನಾನು ಈಗ ಬೇರೆ ಕೆಲಸ ನೋಡಿದ್ದೆ. ಅದರಲ್ಲಿ ಹೆಚ್ಚೆಚ್ಚು ಹೊರಗಡೆ ಕೆಲಸ ಇರ್ತಿತ್ತು. ನಾನು ವಾರದಲ್ಲಿ 4 ದಿನ ಹೊರಗಡೆ ನೈಟ್ ಡ್ಯೂಟಿ ಮಾಡ್ಕೊಂಡಿರ್ತಿದ್ದೆ ಮತ್ತು 3 ದಿನ ಮನೇಲಿ ರಾತ್ರಿ ಇರ್ತಿದ್ದೆ. ನನ್ನ ಹೆಂಡತಿ ನೆಮ್ಮದಿಯಿಂದ ಇರ್ತಿದ್ಲು. ನನಗೂ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗಿತ್ತು. ಅಲ್ಲಿ ಹೊಸ ಏರಿಯಾ ಆಗಿತ್ತು. ಜನರು ಅಲ್ಲಿ ಮಾತಾಡ್ಕೊಂಡಿರ್ತಿದ್ರು. ನನಗೆ ಒಬ್ಬನೇ ಮಗ. ನನ್ನ ಹೆಂಡತಿಗೆ ಬೇರೆ ಮಕ್ಕಳು ಮಾಡ್ಕೊಳ್ಳಲು ಇಷ್ಟ ಇರಲಿಲ್ಲ. ನನಗೆ ಒಂದು ಹೆಣ್ಮಗು ಬೇಕು ಅಂತ ಆಸೆ ಇತ್ತು. ಆದರೆ ಏನು ಮಾಡೋಕ್ಕಾಗುತ್ತೆ, ನನ್ನ ಹೆಂಡತಿ ಒಬ್ಬನೇ ಸಾಕು ಅಂತ ಇದ್ದರು. ನಾವು ಪ್ರೀತಿ ಮಾಡಿ ಓಡಿ ಬಂದು ಮದುವೆ ಆಗಿದ್ದು. ನಮ್ಮ ಫ್ಯಾಮಿಲಿ ಆದರೂ ಅವಳ ಫ್ಯಾಮಿಲಿ ಆದರೂ ನಮ್ಮ ಜೊತೆ ಕನೆಕ್ಟ್ ಇರಲಿಲ್ಲ. ನಾವು ಹಾಗೆ ಸೆಟಲ್ ಆಗಿದ್ದು. ನಾನು 4 ದಿನ ನೈಟ್ ಡ್ಯೂಟಿಗೆ ಹೋಗಿದ್ದೆ. ಅದೆಲ್ಲ ಮುಗಿಸಿ ಮನೆಗೆ ಬಂದೆ. ಅಲ್ಲಿ ಒಬ್ಬ ಹುಡುಗ ನನ್ನ ಮಗನ ಜೊತೆ ಹಾಲ್ನಲ್ಲಿ ಕೂತಿದ್ದ. ಆದರೆ ಅವ್ನು ನನ್ನ ಮಗನ ಏಜ್ ಆಗಿರಲಿಲ್ಲ, ಸ್ವಲ್ಪ ದೊಡ್ಡವನಾಗಿದ್ದ. ನನಗೆ ಯಾರು ಅಂತ ಗೊತ್ತಾಗ್ದೆ, ಯಾರದು ಅವಿನಾಶ್ ಅಂತ ಕೇಳಿದೆ. ಅವ್ನು ನನ್ನ ಫ್ರೆಂಡಪ್ಪ ಅಂತ ಹೇಳ್ದ. ನಾನು ಓ ಹೌದಾ ಅಂತ ಒಳಗೆ ಹೋದೆ. ನನ್ನ ಹೆಂಡತಿ ನನಗೆ ಇಷ್ಟ ಇರೋ ಫುಡ್ ಮಾಡ್ತಾಯಿದ್ಲು. ನಾನು ಹೇಳಿದೆ, ಏನು ನಾನು ಬರ್ತೀನಿ ಅಂತ ಮೊದಲೇ ಗೊತ್ತಿತ್ತಾ, ನನಗೆ ಇಷ್ಟ ಇರೋ ಫುಡ್ ಮಾಡ್ತಾ ಇದೀಯಾ? ಆಗ ಇಲ್ಲ, ಆದರೆ ಅವಿನಾಶ್ ಹೇಳ್ತಾ ರೋಹಿತ್ ಬಂದಿದ್ನಲ್ಲ, ಏನಾದರೂ ಒಳ್ಳೆ ಫುಡ್ ಮಾಡು ಅಂತ, ಹಾಗೆ ಮಾಡ್ತಾಯಿದ್ದೀನಿ. ಎಷ್ಟೇ ಆಗಲಿ ನನ್ನ ಮಗನ ಜೀವನ ಉಳಿಸಿದ್ನಲ್ವ, ಅಷ್ಟು ಮಾಡದೇ ಇದ್ದರೆ ಆಗುತ್ತಾ ಅಂತ. ಆಗ ಏನು ಅವಿನಾಶ್ಗೆ ಏನಾಯಿತು ಅಂದೆ. ಆಗ ಅದು ಅವನು ನೀವು ಸ್ಕೂಟಿ ಮಡಗಿ ಹೋಗಿದ್ರಲ್ಲ, ಅದನ್ನು ಕಲಿತಾ ಇದ್ದ. ಆದರೆ ಹಿಂದೆಯಿಂದ ಆಟೋ ಬಂದು ಹೊಡೆದು ಹೊಟ್ಟೋದ. ನಾನು ಒಳಗೆ ಇದ್ದೆ. ಆಗ ಕೈಯಿಂದ ತುಂಬ ರಕ್ತ ಹೋಗ್ತಾ ಇತ್ತು. ಆಗ ರಾಹಿಲ್ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋಳಿನ ಹತ್ರ ಪಟ್ಟಿ ಮಾಡಿಸಿ ಬಂದಿದ್ದಾನೆ ಅಂತ ಹೇಳಿದ್ರು. ಓ ಹೌದಾ, ನಾನು ಇಲ್ಲದಾಗ ಹೀಗೆಲ್ಲ ಆಗಿದೆಯಾ ಅಂತ ಹೋಗಿ ನೋಡಿದೆ. ಪಟ್ಟಿ ಹಾಕಿತ್ತು. ಆಗ ಆ ಹುಡುಗನ ಜೊತೆ ಮಾತಾಡ್ತಾ ಇದ್ದೆ. ಅವನ ಅಂಕಲ್, ನಂದು ಓದು ಕಂಪ್ಲೀಟ್ ಆಗಿದೆ, ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಅಂದ. ಹಾಗೆ ಎಲ್ಲರೂ ಒಂದಾಗಿ ಊಟ ಮಾಡಿ ಅವ್ನು ತುಂಬ ಹೊತ್ತಿನ ತನಕ ಮನೇಲೇ ಇದ್ದ. ಮತ್ತೆ ಹೋದ. ಅವ್ನು ಮುಂದೆ ಇರೋ ಮನೇಲಿ ಇದ್ದ. ಅವ್ನು ಸಿಂಗಲ್ ಆಗಿದ್ದ. ಅವನು ಓದಲು ಅಂತ ಇಲ್ಲಿಗೆ ಬಂದಿದ್ದ. ನಾನು ನನ್ನ ಹೆಂಡತಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ ಅಂತ ಅಂದ್ಕೊಂಡು ರೂಮಿಗೆ ಹೋದೆ. ಎಲ್ಲ ಹೆಂಡತಿ ಗಂಡ ಸ್ವಲ್ಪ ದಿನ ಹೊರಗಡೆ ಇದ್ದರೆ ಅವರಿಗೆ ಅದೆಷ್ಟೋ ಮಾತು ಇರುತ್ತೆ ಹೇಳ್ಕೊಳ್ಳಲು. ಆದರೆ ನನ್ನ ಹೆಂಡತಿ ಹೋದ ತಕ್ಷಣ ಏನೂ ಕೇಳದೆ ಏನು ಮಾತಾಡ್ದೆ, ಯಪ್ಪ ನನಗೆ ಸಾಕಾಗಿದೆ ಇವತ್ತು, ನಾನು ಸ್ವಲ್ಪ ಮಲ್ಕೊಂಡ್ರೆ ಸಾಕು ಅಂತ ಬೇಗ ಬೆಡ್ಡಲ್ಲಿ ಆ ಕಡೆ ತಿರುಗಿ ಮಲ್ಕೊಂಡ್ಳು. ನನಗೆ ಒಂಥರ ಆಯಿತು. ಯಾವತ್ತೂ ಅವಳು ಈ ಥರ ಮಾಡಿರಲಿಲ್ಲ. ನಾನು ಮಲ್ಕೊಂಡಾಗ ಸ್ವಲ್ಪ ಕೈ ಮಡಗ್ದೆ, ಆದರೆ ಅವಳು ಕೈ ತೆಗೆದು ಎಸೆದ್ಲು. ಆದರೆ ರೋಹಿತ್ ಮನೆಗೆ ಬರೋದು ಹೋಗೋದು ಹೆಚ್ಚಾಗಿತ್ತು. ನಾನು ಹೆಂಡತಿ ರಾತ್ರಿ ಮೂವಿ ನೋಡೋಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ಲು. ಹಾಗೆ ನಾವೆಲ್ಲ ರೆಡಿಯಾಗಿದ್ವಿ. ಅವಳು ಇವತ್ತು ಹೆಚ್ಚಾಗಿ ರೆಡಿಯಾಗಿದ್ಲು. ಅವಳು ತುಂಬ ಚೆನ್ನಾಗಿದ್ಲು. ಅವಳು ಮತ್ತು ನನ್ನ ಮಗ ಎಲ್ಲಾದರೂ ಹೋಗ್ತಾ ಇದ್ದರೆ ಅವನ ಅಕ್ಕನ ಅಂತ ಕೇಳ್ತಾ ಇದ್ರು. ಅವಳಿಗೆ ಹೀಗೆ ಹೇಳಿದಾಗ ಖುಷಿ ಆಗ್ತಾ ಇತ್ತು. ಅವಳು ಹೀಗೂ ಹೇಳ್ತಾ ಇದ್ಲು, ಇನ್ನು ಮಕ್ಕಳಾದರೆ ನನ್ನ ಬ್ಯೂಟಿ ಕಮ್ಮಿ ಆಗುತ್ತೆ ಅಂತ. ನನ್ನ ಮಗ ರೆಡಿಯಾಗಿ ನಿಂತಿದ್ವಿ. ನಡಿ ಹೋಗೋದಾ ಅಂತ ಕೇಳಿದೆ. ಆಗ ಅವಳು, ನೀವು ಕಳೆದ ಸಲ ಮಾಡಿದ ಥರ ಮಾಡಬೇಡಿ, ಮೂವಿ ಸ್ಟಾರ್ಟ್ ಆಗಿತ್ತು ಹೋಗೋಷ್ಟರಲ್ಲಿ ಮತ್ತೆ ಪಾಪ್ಕಾರ್ನು ತಂದಿರಲಿಲ್ಲ. ಯಾವಾಗಿನ ಮತ್ತೆ ಹೇಳ್ತಾ ಇದ್ದೀಯಾ, ನಾವು ಯಾವಾಗ ಲೇಟಾಗಿ ಹೋಗಿದ್ವಿ, ಯಾವಾಗ ನಾನು ಪಾಪ್ಕಾರ್ನ್ ತಂದಿರಲಿಲ್ಲ ಅಂತ ಕೇಳಿದೆ. ಆಗ ಓ ಅಂತ ಗಾಬರಿಗೆ, ಓ ನಾವು ಹೋಗಿಲ್ಲ ಅಲ್ವಾ, ಅದು ಕನಸಲ್ಲೇ ಆಗಿರಬೇಕು ಅಂತ ಹೇಳಿದ್ಲು. ನಾನು ಆಯಿತು ಹೋಗೋದ ಅಂತ ಹೇಳಿದಾಗ, ಇಲ್ಲ ಅದು ರೋಹಿತ್ ಬರ್ತಾ ಇದ್ದಾನೆ ನಮ್ಮ ಜೊತೆ ಅಂತ ಹೇಳಿದ್ಲು. ನಾನು ಹೆಂಡತಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಅವನನ್ನು ಬೇರೆ ಕರ್ಕೊಂಡಂತ. ಅವನು ಬಂದಾಗ ಅವಳು ಯಾಕೋ ಇಷ್ಟು ಲೇಟು ಅಂತ ಹೇಳಿ ಬನ್ನಿ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಟಿಕೆಟ್ ತಗೊಂಡ್ವಿ. ನನ್ನ ಪಾಪ್ಕಾರ್ನ್ ತನ್ನಿ ಅಂತ ಹೇಳಿ ಅವರು ಒಳಗಡೆ ಹೋದರು. ನಾನು ಹೋಗಿ ನೋಡಿದಾಗ ಒಂಥರ ಆಯಿತು. ನನ್ನ ಹೆಂಡತಿ ಪಕ್ಕದಲ್ಲಿ ನನ್ನ ಮಗ, ಇನ್ನೊಂದು ಸೈಡಲ್ಲಿ ರೋಹಿತ್ ಕೂತಿದ್ದ. ನಾನು ಎದ್ದೋಳು ಅಂತ ಹೇಳಿದೆ. ಆಗ ಶಿಲ್ಪ, ಕೂತ್ಕೊಳ್ಳಿ ಬಿಡಿ, ನೀವು ಅವಿನಾಶ್ ಪಕ್ಕ ಕೂತ್ಕೊಳ್ಳಿ ಅಂತ ಹೇಳಿದ್ಲು. ನಾನು ಹೋಗಿ ಕೂತ್ಕೊಂಡೆ. ಅಲ್ಲಿ ಫಿಲಮ್ ಸ್ಟಾರ್ಟ್ ಆಗಿತ್ತು. ಆದರೆ ನನ್ನ ಹೆಂಡತಿ ಮತ್ತು ಆ ಹುಡುಗನ ಆಟ ನೋಡಿ ನನಗೆ ಉರಿತಾ ಇತ್ತು. ಹಾಗೆ ಫಿಲಮ್ ಮುಗೀತು. ಮಾರನೇ ದಿನ ನಾನು ನನ್ನ ಮಗ ಹೊರಗಡೆ ಇದ್ವಿ. ಆಗ ನನ್ನ ಮಗ, ಅಪ್ಪ ನಾನು ಜಿಮ್ಗೆ ಹೋಗಬೇಕು, ರಾಹುಲ್ ಥರ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ದ. ಅದಕ್ಕೆ ನಾನು, ಯಾಕೆ ಅವನು ಅಷ್ಟು ಸ್ಟ್ರಾಂಗ್ ಇದ್ದಾನ? ಆಗ ಹಾಂ ಅಪ್ಪ, ಅಮ್ಮ ಅವತ್ತು ಮೇಲಿನಿಂದ ಬೀಳ್ತಾಯಿದ್ರು. ಆಗ ರೋಹಿತ್ ಓಡಿ ಬಂದು ಹಿಡ್ಕೊಂಡ. ಅದು ಸ್ವಲ್ಪ ಸಹ ಕೆಳಗೆ ಬರದ ಹಾಗೆ.
ಅಂತ ಹೇಳ್ದೆ. ಆಗ ನನ್ನ ಮನಸ್ಸಲ್ಲಿ ಇದನ್ನೆಲ್ಲ ಅವಳು ನನ್ನ ಜೊತೆ ಹೇಳೇ ಇಲ್ಲ. ಇದೆಲ್ಲ ಯಾವಾಗಾಯಿತು ಅಂತ ಮಾರನೇ ದಿನ ನಾನು ಡ್ಯೂಟಿಗೆ ಹೋಗಬೇಕಿತ್ತು. ಯಾವಾಗಲೂ 3-4 ದಿನ ಹಾಲ್ಟ್ ಕೆಲಸಕ್ಕೆ ಹೋಗ್ತಾ ಇದ್ದೆ. ಆದರೆ ಬೇಕು ಅಂತ ನಾನು ಶಿಲ್ಪ ಹತ್ರ ನಾನು ಹೋಗ್ತಾ ಇದ್ದೀನಿ, ಆದರೆ 10 ದಿನ ಕೆಲಸ ಇದೆ ಅಂತ ಹೇಳಿದೆ. ಅವಳು ಮೊದಲೆಲ್ಲ ಅವಳು 4 ದಿನಕ್ಕೆ ಏನು ಇಷ್ಟು ದಿನ ಅಂತ ಕೇಳ್ತಾ ಇದ್ಲು. ಆದರೆ ಈಗ ಯಾಕೆ ಅಷ್ಟು ದಿನ ಅಂತಲೂ ಕೇಳಿದೆ. ಅವಳು ಹಾಂ ಆಯಿತು ಹೋಗಿ ಅಂತ ಹೇಳಿದ್ಲು. ಯಾವಾಗಲೂ ನನ್ನ ಬಟ್ಟೆ ಪ್ಯಾಕ್ ಮಾಡಿ ಬೇಜಾರು ಮಾಡ್ತಾ ಇದ್ಲು. ಇವಾಗ ಖುಷಿಯಾಗೇ ಇದ್ಲು. ಬಟ್ಟೆ ಸಹ ಪ್ಯಾಕ್ ಮಾಡಿ ಕೊಟ್ಟಿಲ್ಲ. ಈ ಕಡೆ ಆ ಹುಡುಗ ಹೆಚ್ಚು ಮನೇಲಿರ್ತಿದ್ದ. ನನಗೆ ಡೌಟ್ ಆಗಿತ್ತು ಏನೋ ಇದೆ ಅಂತ. ಆದರೆ ನಾನು ಕೆಲಸಕ್ಕೆ ಹೋಗಿದ್ದ ಥರ ಹೋಗಿ ಅಲ್ಲೇ ಇದ್ದೆ ಹೋಟೆಲ್ನಲ್ಲಿ. ಅವ್ರ ಮೇಲೆ ಕಣ್ಣು ಮಡಗಿದ್ದೆ. ಆದರೆ ನಾನು ಅಂದ್ಕೊಂಡಿದ್ದಾಗೆ ಆಗಿತ್ತು. ನಾನು ಹೋಗಿದ್ದೆ ಅವಿನಾಶ್ ಸ್ಕೂಲ್ಗೆ. ಹೋದ ತಕ್ಷಣ ಇವಿಬ್ಬರು ಸುತ್ತಾಡೋದು, ಅಲ್ಲಿ ಇಲ್ಲಿ ಹೋಗೋದು, ಸಂಜೆ ಹೊತ್ತಿಗೆ ಮನೆಗೆ ಬರೋದು. ಮನೆಗೆ ಬಂದು ಅವ್ನು ನಮ್ಮ ಮನೇಲೇ ಹೆಚ್ಚು ಇರ್ತಿದ್ದ. ರಾತ್ರಿ ಅಲ್ಲ, ಅಲ್ಲೇ ಇದ್ದು ಬೆಳಗ್ಗೆ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದ. ಇದರ ಅರ್ಥ ನನಗೆ ಗೊತ್ತಾಗಿತ್ತು. ಆದರೆ ಅವಳು ನನ್ನ ಜೊತೆ ಸರಿಯಾಗಿ ಫೋನ್ ಕೂಡ ಮಾಡಿ ಮಾತಾಡ್ತಿರ್ಲಿಲ್ಲ. ನಾನು ಇಷ್ಟು ಕಷ್ಟಪಡೋದು ಯಾರಿಗೋಸ್ಕರ? ನಮ್ಮವರನ್ನೆಲ್ಲ ಬಿಟ್ಟಿದ್ದು ಯಾರಿಗೋಸ್ಕರ? ಅವರೇ ನನ್ನ ಜೊತೆ ಇಷ್ಟು ದೊಡ್ಡ ದ್ರೋಹ ಮಾಡಿದಾಗ ಹೇಗೆ ಆಗುತ್ತೆ? ಅದು ನಾನು ಅವಳನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡು ಹೀಗೆ ಅಂತ ಅಳ್ತಾ ಇದ್ದೆ. ನಾನು ದಿಢೀರ್ ಅಂತ ರಾತ್ರಿ ಹೊರಟೋದೆ. ನನ್ನ ಮಗ ಒಂದು ರೂಮಲ್ಲಿ ಮಲಗಿದ್ದ. ಆದರೆ ಇವ್ರ ಲೋಕದಲ್ಲೇ ಇದ್ದರು. ನಾನು ನೋಡಿದ ತಕ್ಷಣ ಅವನು ನಾನು ಹೋಗ್ತೀನಿ ಅಂತ ಹೊರಟೋದ. ಅವಳಿಗೆ ಗಾಬರಿ ಆಯಿತು. ಮತ್ತು ಕೇಳಿದ್ಲು, ಏನು 10 ದಿನ ಆಗುತ್ತೆ ಅಂತ ಇಷ್ಟು ಬೇಗ ಬಂದಿದ್ದೀರಾ ಅಂತ. ಆಗ ಕೆಲಸ ಮುಗೀತು ಬಂದೆ. ಯಾಕೆ ಬರಬಾರ್ದಿತ್ತಾ? ನಿನಗೆ ನಾನು ಬಂದಿದ್ದು ಹಿಡಿಸ್ಲಿಲ್ವಾ ಅಂತ. ಆಗ ಹಾಗೇನಿಲ್ಲ, ಕೇಳಿದ್ದು ಅಷ್ಟೇ ಅಂತ ತಲೆ ಬಗ್ಗಿಸಿ ಹೊರಟೋದ್ಲು. ಊಟ ಮಾಡಿ ಏನು ಕೇಳ್ದೆ ಮಲ್ಕೊಂಡ್ಲು ಹೋಗಿ. ನಾನು ಹಾಗೇ ಹೋಗಿ ಮಲ್ಕೊಂಡೆ. ಮಾರನೇ ದಿನ ನಾನು ರೋಹಿತ್ ಹತ್ರ ಮಾತಾಡೋಣ, ನಾನು ನಿಮ್ಮ ಲೈಫ್ನಿಂದ ಹೊರಟೋಗ್ತೀನಿ ಅಂತ ಹೇಳಲು ಹೋದೆ. ಅವ್ನು ನನ್ನ ನೋಡಿದ ತಕ್ಷಣ, ಏನು 10 ದಿನ ಆಗುತ್ತೆ ಅಂತ ಇಷ್ಟು ಬೇಗ ಬಂದಿದ್ದೀರಾ? ನೀವು ಒಂದು ಕೆಲಸ ಮಾಡಿ, ನೀವು ನಿಮ್ಮ ಹೆಂಡತಿನ ಬಿಟ್ಟು ಬಿಡಿ. ಇಷ್ಟು ಒಳ್ಳೆ ಚೆನ್ನಾಗಿರುವ ಹೆಂಡತಿನ ಬಿಟ್ಟು ನೀವು ಕೆಲಸ ಹೋಗ್ತಿರಲ್ಲ, ಪಾಪ ನಿಮ್ಮ ಹೆಂಡತಿ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಗಾಡ್ತಾ ಇದ್ದ. ನನಗೆ ಕೋಪ ಬಂತು. ನನ್ನ ಕೋಪ ತಾಳಕ್ಕಾಗದೆ ಅವ್ನು ಹೊಡೆದೆ. ಏನೋ ಹೇಳ್ತಾ ಇದ್ದೀಯಾ? ನಮ್ಮ ಮಧ್ಯೆ ಬಂದು ಇನ್ನು ನನ್ನ ಜೊತೆನೆ ಅಂತ ಹೇಳಿ ಇಬ್ಬರ ನಡುವೆ ಸರಿಯಾದ ಜಗಳ ಆಗಿ ನಾನು ಇವನನ್ನು ಜೋರಾಗಿ ದೂಕ್ತೆ. ಆಗ ಅವನು ಸರಿಯಾದ ಮೊಳಗೆ ಹೋಗಿ ತಲೆ ತಾಗಿ ಅಲ್ಲೇ ಬಿದ್ದೋದ. ಸ್ವಲ್ಪ ಹೊತ್ತು ಒದ್ದಾಡಿ ಸತ್ತೋದ. ಅಯ್ಯೋ, ನನ್ನ ಕೈಯಲ್ಲಿ ಏನಾಯಿತು? ನನಗೆ ಏನಕ್ಕೋ ಬಂದಿದ್ದು ಏನೋ ಆಗೋಯ್ತು ಅಂತ ನಾನು ಗಾಬರಿಯಾಗಿ ಅವನನ್ನು ಮೆಲ್ಲಗೆ ಕರ್ಕೊಂಡು ಬಂದು ನನ್ನ ಗಾಡಿಗೆ ಹತ್ತಿಸಿ ಕಾಡಿನಲ್ಲಿ ಊತು ಹಾಕಿದ್ದೀನಿ. ಮತ್ತು ಮನೆಗೆ ಬಂದೆ. ಕೈಯಲ್ಲಿ ರಕ್ತ ನೋಡಿ, ಶಿಲ್ಪ ಏನು ರಕ್ತ? ಎಲ್ಲಿಗೆ ಹೋಗಿದ್ರಿ? ಏನಾಯಿತು ಅಂತ ಕೇಳಿದ್ಲು. ಆಗ ನೀನು ಪ್ರಿಯತಮನ ಮೇಲೆಗೆ ಕಳಿಸಿದ್ದೀನಿ, ಇನ್ನು ನಿನ್ನ ಟೈಮ್ ಅಂತ ಹೇಳಿದಾಗ ಅವಳು ಅಳುತ್ತಾ ನನ್ನ ಕಾಲಿಗೆ ಬಿದ್ದು, ಅಯ್ಯೋ ತಪ್ಪಾಯಿತು, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ಲು ಅಳುತ್ತಾ. ಆದರೆ ನನಗೆ ಅವಳ ಮೇಲೆ ಕೋಪ ಬರ್ತಾಯಿತ್ತು, ಅಸೂಯೆ ಆಗ್ತಾಯಿತ್ತು. ನಾನು ಅವಳನ್ನು ಹೊರಗಡೆ ಹಾಕಿದೆ. ಅವಳು ಅಳುತ್ತಾ ಇದನ್ನು ಸಲ ಕ್ಷಮಿಸಿ ಬಿಡಿ ಅಂತ ಹೇಳಿ ಅಳ್ತಾ ಬಾಗಿಲು ಹೊಡಿತಾ ಇದ್ಲು. ಆದರೆ ಅವಿನಾಶ್ ಬಂದು, ಅಪ್ಪ ನೀವು ಜಗಳ ಆಡಿ ಓಕೆ, ಆದರೆ ನನ್ನ ಅಮ್ಮನನ್ನು ಹೊರಗಡೆ ಹಾಕಬೇಡಿ, ನನ್ನ ಅಮ್ಮನ ಬಿಟ್ಟು ಒಂದು ದಿನವೂ ಇರಲ್ಲ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬಂದ. ನಾನು ಮಗನಿಗೋಸ್ಕರ ಸುಮ್ಮನೆ ಇದ್ದೆ. ಮತ್ತು ಅಂದ್ಕೊಂಡೆ ನಾನು ಈ ಸತ್ಯ ಹೊರಗಡೆ ಬಂದಾಗ, ಜೈಲಿಗೆ ಹೋದಾಗ ಇವಳೇ ನನ್ನ ಮಗನ ನೋಡ್ಕೋಬೇಕು ಅಂತ. ಇನ್ನು ಈ ಸತ್ಯ ಹೊರಗಡೆ ಬಂದಿಲ್ಲ. ಆದರೆ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ಲು. ಅವಳಿಗೆ ಹೆಣ್ಮಗು ಆಯಿತು. ಆದರೆ ಅದು ರಾಹುಲ್ ಮಗು ಆಗಿ. ನನಗೆ ಗೊತ್ತಿರಲಿಲ್ಲ ನನಗೆ ಈ ಥರ ಹೆಣ್ಮಗು ಸಿಗುತ್ತೆ ಅಂತ. ಈ ಕೂಸಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ? ಇದರಲ್ಲಿ ಅದರ ತಪ್ಪು ಇಲ್ಲ. ನಾನಿನ್ನು ಯಾವಾಗ ನನ್ನ ಸತ್ಯ ಹೊರಗಡೆ ಬರುತ್ತೆ, ಯಾವಾಗ ನಾನು ಜೈಲಿಗೆ ಹೋಗ್ತೀನಿ ಅಂತ ಭಯದಿಂದ ಇದ್ದೀನಿ. ಆದರೆ ಇದು ಒಂದಲ್ಲ ಒಂದು ಸಲ ಹೊರಗೆ ಬಂದೇ ಬರುತ್ತೆ. ನಾನು ಜೈಲಿಗೆ ಹೋಗೇ ಹೋಗ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.